ವಿಡಿಯೋ ನೀವು ಎಂಡ್ ತನಕ ನೋಡಂడి ಬಿಕಾಸ್ ಯು ಡಿಸ್ಕವರ್ ದ್ಯಾಟ್ ಸೀಕ್ರೆಟ್ ಟಿಪ್ಸ್. ಏನದು ಲೀಡರ್ಶಿಪ್ ಅಂದರೆ ಇಲ್ಲಿ ನಮಗೆ ಏನಿದು ಇಲ್ಲಿ ಒಬ್ಬ ಲೀಡ್ ಕಲಿಸ್ತವೆ. ಸೊ ಇಲ್ಲಿ ರಿಯಲ್ ಲೈಫ್ ಸ್ಕಿಲ್ಸ್ ಅನ್ನೋದು ಏನು ಅಂದ್ರೆ ಕ್ಯಾರೆಕ್ಟರ್ ಕೂಡ ಈ ಲೈಫ್ ಸ್ಕಿಲ್ ಕೂಡ ನಮಗೆ ಲೀಡರ್ಶಿಪ್ ದೇ ಬರುತ್ತೆ. ಓಕೆನಾ? ಸೊ ಇಲ್ಲಿ ಲೀಡರ್ಶಿಪ್ ಬೇಕಾದ್ರೆ ಹಲೋ ಮೈ ಡಿಯರ್ ಸ್ಮಾರ್ಟ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಡೂ ಯು ಥಿಂಕ್ textbook alone can make you that successful person? Is it true? So what if I told you that some of the most important life lessons too, those are also very important, and those life lessons are learned outside your classroom. So do you want the answers for all these questions? Right. Why late then? ಈ ವಿಡಿಯೋ ನೀವು ಎಂಡ್ ತನಕ ನೋಡಂడి ಬಿಕಾಸ್ you discovered that secret tips, right? And hit the like and share button to your friends and family members. Don't forget to subscribe to the channel. Right, let's begin with our wonderful and interesting topic of today's session. So ನಮಗೆ classroom activities ಅಂದರೆ ನಿಮಗೆ ಏನು ಗುರ್ತು ಅದು ಕಮೆಂಟ್ ಮಾಡಿ. ಐ ವಾಂಟ್ ಟು ಹಿಯರ್ ಫ್ರಮ್ ಯು. ಸೊ ನಮಗೆ ಈ ಸ್ಕ್ರೀನ್ದೇ ಕಾಣಿಸ್ತೈತೆ ಟೆಕ್ಸ್ಟ್ ಬುಕ್ಸ್ ಅನ್ನೋದು ಓನ್ಲಿ ನಾಲೆಜ್ ಒಂದೇ ಕೊಡ್ತೇವೆ ಅಂದಪ್ಪಲ್ಲ ನಾನು ಕೇಳ್ತೀನಿ. ಸೊ ಡೂ ಯು ಅಗ್ರಿ ವಿತ್ ಮೀ ಆರ್ ನಾಟ್? ಕಮೆಂಟ್ ಮೀ, ರೈಟ್? ಸೊ ಚಾಟ್ ಬಾಕ್ಸ್ದೇ ನೀವು ಕಮೆಂಟ್ ಮಾಡಂడి. ನಿಮ್ಮ ಕಮೆಂಟ್ಸ್ ಅನ್ನೋದು ನಾನು ನೋಡ್ತಾ ಇರ್ತೀನಿ. ನೀವು ಏನು ಅನ್ಕೊಂತೀರ ಅಂದಪ್ಪಲ್ಲ ನಾನು ನೋಡ್ತೀನಿ, ರೈಟ್? ಇವಲ್ಲಿ ಟೆಕ್ಸ್ಟ್ ಬುಕ್ಸ್ದೇ ನಮಗೆ ಏನು ಅರ್ಧವಾತಂದರೆ ಕಾನ್ಸೆಪ್ಟ್ಸ್ ಇರ್ತವೆ. ಬಯಾಲಜಿದೇ ಡಯಾಗ್ರಾಮ್ಸ್ ಅನ್ನಿ, ಮ್ಯಾಥ್ದೇ ಪ್ರಾಬ್ಲಮ್ಸ್ ಅನ್ ಕೇಳಿ, ಇಂಗ್ಲೀಷ್ದೇ ಗ್ರಾಮರ್ ಟಿಪ್ಸ್ ಅನ್ ಕೇಳಿ, ಕಂಟೆಂಟ್ ಅನ್ನೋದೆಲ್ಲ ಇರ್ತವೆ. ಸೊ ಟೆಕ್ಸ್ಟ್ ಬುಕ್ಸ್ದೇ ಓನ್ಲಿ ಈ ಟೆಕ್ನಿಕಲ್ ಥಿಯರೀಸ್ ಅನ್ನೋವು ಇರ್ತಾವೆ ಅಂದಪ್ಪಲ್ಲ ನಾನು ಕೇಳ್ತೀನಿ. ಸೊ ಡೂ ಯು ಅಗ್ರಿ ವಿತ್ ಮೀ ಆರ್ ನಾಟ್? ಅದು ನನಗೆ ಕೇಳಂడి. ಸೊ ವೆನ್ ವಿ ಕಂಪೇರ್ ದಿಸ್ ಟೆಕ್ಸ್ಟ್ ಬುಕ್ ವಿತ್ ದ ಸ್ಕೂಲ್ ಆ್ಯಕ್ಟಿವಿಟೀಸ್ದೇ ನಮಗೆ ಏನು ನಮಗೆ ಕಲಿಸ್ತವೆ ಅಂದರೆ ನಮಗೆ ರಿಯಲ್ ಲೈಫ್ ಸ್ಕಿಲ್ಸ್ ಅನ್ನೋವು ಕಲಿಸ್ತವೆ. ಸೊ ಇಲ್ಲಿ ರಿಯಲ್ ಲೈಫ್ ಸ್ಕಿಲ್ಸ್ ಅನ್ನೋವು ಏನು ಅಂದಪ್ಪಲ್ಲ ನಾವು ಕಮಿಂಗ್ ಅಪ್ ಸೆಷನ್ದೇ ನಾವು ಡಿಸ್ಕಸ್ ಮಾಡ್ಕೊಳೋಣ. ಸೊ ಇಲ್ಲಿ ನಮಗೆ ನಮ್ಮ ಲೈಫ್ದೇ ಬೋತ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಎರಡೂ ಇಂಪಾರ್ಟೆಂಟ್ ನಾನು, ರೈಟ್? ಸೊ ಇವಲ್ಲಿ ಲೈಫ್ ಸ್ಕಿಲ್ಸ್ ಅನ್ನೋದು ನಾನು ಕೇಳಿದ್ದೀನಿ. ಲೈಫ್ ಸ್ಕಿಲ್ಸ್ದೇ ಫಸ್ಟ್ ಬಂದು ನಮಗೆ ಇಂಪಾರ್ಟೆಂಟ್ ಟೀಮ್ ವರ್ಕ್. ಸೊ ಟೀಮ್ ವರ್ಕ್ ಅನ್ನೋದು ನಿಮ್ಮ ಸ್ಕೂಲ್ದೇ ನೀವು ಕಲ್ತ್ಕೊಳೋಚು. ಹೆಂಗೆ ಕಲ್ತ್ಕೊಳೋಚು ಅನ್ನಂದರೆ ಒಂದು ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ ಆಫ್ ಯುವರ್ ಸ್ಕೂಲ್ ಲೈಫ್. ಓಕೆ, ಸೊ ಇಲ್ಲಿ ನಮಗೆ ಟೀಮ್ ವರ್ಕ್ ಅಂದರೆ ನಮಗೆ ಮೇಯ್ನ್ ಗುರ್ತು ಬರೋದೇನು ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ದೇ ನಿಮಗೆ ನಿಮ್ಮ ಟೀಮ್ ಮೆಂಬರ್ಸ್ ಅನ್ನೋದು ಆ ಕೋಪರೇಷನ್ ಅನ್ನೋದು ತೆಲ್ತದೆ ಅನ್ಮತ್ತು. ಹೌದಾ? ಆ ಕಂಪ್ಯಾನಿಯನ್ಶಿಪ್ ಅನ್ನೋದು ನಿಮಗೆ ತೆಲ್ತದೆ. ಹೆಂಗೆ ಅವ್ರನ್ನ ಟ್ಯಾಕಲ್ ಮಾಡಬೇಕು. ಸೊ ಇನ್ ದ ಮಿಡಲ್ ಆಫ್ ದ ಸ್ಪೋರ್ಟ್ ಅಂದರೆ ಮದ್ದಲು ಏನಾಗ್ತದೆ, ಯಾರೊಬ್ಬರು ಬೀಳ್ತಾರೆ. ಸೊ ಅವಲ್ಲಿ ನಿಮ್ಮ ಹೆಲ್ಪ್ಫುಲ್ ಅನ್ನೋದು ಆ ನೇಚರ್ ಅನ್ನೋದು ನಿಮಗೆ ತೆಲ್ತದೆ ಅನ್ಮತ್ತು. ಸೊ ಅವ್ರಿಗೆ ಕೂಡ ಅರ್ಥವಾಗ್ತದೆ. ಹಿಂಗೆ ಇನ್ನೊಂದು ಟೀಮ್ ವರ್ಕ್ ತೆಲ್ತದೆ, ರೈಟ್? ಇಲ್ಲಿ ನಮಗೆ ಸಕ್ಸಸ್ ಅನ್ನೋದು ಹೆಂಗೆ ಬರ್ತದೆ ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್తో ಇದ್ದ ಆ ಕೋಆಪರೇಷನ್ ಬಟ್ಟಿ ನಮಗೆ ಟೀಮ್ ವರ್ಕ್ ಅನ್ನೋದು ಅರ್ಥವಾಗ್ತದೆ, ರೈಟ್? ಕಮಿಂಗ್ ಟು ದ ನೆಕ್ಸ್ಟ್ ಲೈಫ್ ಸ್ಕಿಲ್ಸ್, ಏನದು ಲೀಡರ್ಶಿಪ್ ಅಂದರೆ ಇಲ್ಲಿ ನಮಗೆ ಏನಿದು ಇಲ್ಲಿ ಒಬ್ಬ ಲೀಡರ್ ತೀರೆ ನಮ್ಮಿಲ್ಲಿ ನೋಡಿಸ್ತಾ ಅವ್ರು ಅನ್ಮತ್ತೆ. ಸೊ ಇಲ್ಲಿ ಒಬ್ಬ ಲೀಡರ್ ಅನ್ನೋದು ಅವ್ರಿಗೆ ಎಂಥ ಕ್ವಾಲಿಟೀಸ್ ಅನ್ನೋದು ಇರ್ಬೋದು. ನೀವು ಕಮೆಂಟ್ ಮಾಡಂడి. ಐ ವಾಂಟ್ ಟು ಸಿ ನೌ. ಸೊ ನಿಮಗೆ ಅಕಾರ್ಡಿಂಗ್ ಟು ಯು ಈ ಲೀಡರ್ಶಿಪ್ ಅನ್ನೋದು ಏನಂದಪ್ಪಲೆ ನಂಗೆ ಗುಡ್ತಾ ಇರಬೇಕು, ರೈಟ್? ಸೊ ಇಲ್ಲಿ ಸ್ಕೂಲ್ದೇ ಕೂಡ ಲೀಡರ್ಶಿಪ್ ಅನ್ನೋದು ಈ ಲೈಫ್ ಸ್ಕಿಲ್ಸ್ನ ಅನ್ನೋದು ನಾವು ಬೆಳ್ಕೊಳೋಚು. ಸೊ ಹೆಂಗೆ ಅಂದರೆ ಹೆಂಗೆ ತೆಲ್ತದೆ ಅಂದರೆ ಒಂದು ಪರ್ಟಿಕ್ಯುಲರ್ ಈವೆಂಟ್ಸ್ ಅನ್ನೋವು ಇರ್ತವೆ. ಸೊ ನಮಗೆ ಆ್ಯನ್ಯುವಲ್ ಡೇ ಫಂಕ್ಷನ್ ಅನ್ ಕೇಳಿ, ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಅನ್ ಕೇಳಿ, ಇಂಡಿಪೆಂಡೆನ್ಸ್ ಡೇ ಅನ್ ಕೇಳಿ, ಟೀಚರ್ಸ್ ಡೇ ಅನ್ ಕೇಳಿ, ಚಿಲ್ಡ್ರನ್ಸ್ ಡೇ ಅನ್ ಕೇಳಿ ನಮಗೆ, ರೈಟ್? ನೀವು ನಿಮ್ಮ PT ಸಾರ್ ಬಂದು ಸೊ ಹೂ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೋ ಆ್ಯಂಡ್ ಸೋ ಗೇಮ್ಸ್ ಅನ್ನಂದರೆ ನಾವು ಅಟ್ ಎ ಟೈಮ್ ಅವಲ್ಲೇ ನಾವು ಏನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ರೈಸ್ ದ ಹ್ಯಾಂಡ್. ಸರ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಅಂದೆ ಹಂಗೆ ನೀವು ರೈಸ್ ಮಾಡಬೇಕು ನಿಮ್ಮ ಹ್ಯಾಂಡ್ಸ್ನ. ಸೊ ಹಂಗೆ ಇಲ್ಲಿ ಲೀಡರ್ಶಿಪ್ ಅನ್ನೋದು ಈ ಟಾಪಿಕ್ ಈ ಲೈಫ್ ಸ್ಕಿಲ್ಸ್ದೇ ನಿಮ್ಮ ಆ್ಯಕ್ಟಿವ್ನೆಸ್ ಅನ್ನೋದು ತೆಲ್ತದೆ ಮತ್ತು ನಿಮ್ಮ ಕಮ್ಯುನಿಕೇಷನ್ ಅನ್ನೋದು ಒಳ್ಳೆ ಥರ ಬಿಲ್ಡ್ ಆಗ್ತದೆ. ಸೊ ಇದ್ದೇ ಇಲ್ಲಿ
ರೆಸ್ಪಾನ್ಸಿಬಿಲಿಟಿ ಅನ್ನೋ ಕ್ಯಾರೆಕ್ಟರ್ ಕೂಡ ಈ ಲೈಫ್ ಸ್ಕಿಲ್ ಕೂಡ ನಮಗೆ ಲೀಡರ್ಶಿಪ್ದೇ ಬರ್ತದೆ. ಓಕೆನಾ. ಸೊ ಇಲ್ಲಿ ಲೀಡರ್ಶಿಪ್ಪಿಗೆ ಬೇಕಾದದ್ದು ಒಂದು ಏನು ಗೊತ್ತಾ, ಗುಡ್ ಕ್ವಾಲಿಟಿ ಯಾವುದದು, ಅಟೆಂಟಿವೇ ಇರಬೇಕು, ಆಮೇಲೆ ರೆಸ್ಪಾನ್ಸಿಬಿಲಿಟಿಯೇ ಫೀಲ್ ಆಗಬೇಕು. ಸೊ ಒಂದು ಗ್ರೂಪ್ದೇ ಒಬ್ಬ ಲೀಡರ್ ಅವನೇನಂದರೆ, ಹೌದಾ. ಸೊ ಆ ಲೀಡರ್ ಎಷ್ಟು ಒಲ್ಲಾತನೋ ಅನ್ನೋದು ಆ ಗ್ರೂಪ್ ಮೆಂಬರ್ಸ್ ಬಟ್ಟಿ ತೆಲ್ತದೆ. ಮತ್ತು ಹಂಗೆ ಅದು ವೈಸ್ ವರ್ಸ ಇರ್ತದೆ. ಗ್ರೂಪ್ ಮೆಂಬರ್ಸ್ ಬಟ್ಟಿ ಕೂಡ ಲೀಡರ್ ಅನ್ನೋದು ಎಂಥ ಅವರು ಅನ್ನೋದು ತೆಲ್ತದೆ. ಹೆಂಗೇನೆಂದರೆ ಲೀಡರ್ ಒಂದು ರೂಲ್ಸ್ ಅನ್ನೋದು ಇಕ್ತಾನೆ ನನ್ನ ಮಾತು ಇಕ್ಕಿ ಫಾಲೋ ಆಗೋಣ ಅಂತ ಕೇಳ್ತಾರೆ. ಸೊ ನೀವು ಫಾಲೋ ಆದಿಕ್ರೆ ಏನಾಗ್ತದೆ, ಅದು ಟೋಟಲಿ ಈತನ ಮೇಲೆ ಬೀಳ್ತದೆ ಅನ್ಮತ್. ಸೊ ಹಂಗೆ ಇಬ್ಬರ ಜೊತೆ ಅದು ಈಕ್ವಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು. ಸೊ ಇಲ್ಲಿ ನಮಗೆ ಗೈಡಿಂಗ್ ಅದರ್ಸ್ ವಿತ್ ಕಾನ್ಫಿಡೆನ್ಸ್. ಸೊ ಇಲ್ಲಿ ನಮ್ಮ ಲೀಡರ್ಶಿಪ್ದೇ ಈ ಲೈಫ್ ಸ್ಕಿಲ್ದೇ ಕಾನ್ಫಿಡೆನ್ಸ್ ಕೂಡ ಹೆಚ್ಚು ಬೆಳ್ತದೆ ಅನ್ಮಾತು. ಸೊ ಇವೆಲ್ಲ ನೀವು ಬೆಳ್ಕೊಬೇಕಂದ್ರೆ ಏನು ಮಾಡಬೇಕು, ರೈಟ್, ನಿಮ್ಮ ಸ್ಕೂಲ್ ಆ್ಯಕ್ಟಿವಿಟೀಸ್ದೇ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಈವೆಂಟ್ಸ್ ಯಾವಿದ್ರೆ ಕೂಡ ಆ ಈವೆಂಟ್ಸ್ದೇ ನೀವೆಲ್ಲ ಹೋಗಿ ಆ್ಯಕ್ಟಿವ್ ಮೋಡ್ದೇ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಫಾಲೋಡ್ ಬೈ ಇಲ್ಲಿ ನಮಗೆ ರೋಸ್ ಸೆಲೆಬ್ರೇಷನ್ಸ್ದೇ ಈವೆಂಟ್ಸ್ದೇ ಪರ್ಟಿಕ್ಯುಲರ್ ಈವೆಂಟ್ಸ್ದೇ ನಿಮ್ಮ ಟೀಚರ್ಸ್ కానీ ನಿಮ್ಮ ಸರ್ಸ್ కానీ ಸ್ಪೀಚಸ್ ಅನ್ನೋದು ಹೆಸರು ತಗೊಂತ ಇರ್ತಾರೆ. ಸೊ ಅದೇ ನಿಮ್ಮ ಹೆಸರು ಅನ್ನೋದು ಕೊಡಂಡಿ, ಮ್ಯಾಮ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೋ ಆ್ಯಂಡ್ ಸೋ ಸ್ಪೀಚ್, ಇಲ್ಲದಿಕ್ಕರೆ ಹೆಸರು ರೈಟಿಂಗ್ కానీ ಹಂಗೆ. ಸೊ ಅವಲ್ಲಿ ನಿಮಗೆ ಅಂದರೆ ಅದೇ ಪಾರ್ಟಿಸಿಪೇಟ್ ಮಾಡ್ರೆ ನಿಮ್ಗೆ ಏನು ತಲ್ತದೆ ಅಂದರೆ ಒಂದು ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಆಗ್ತದೆ. ಹೌದಾ ಅಲ್ಲನ. ಅಂದರೆ ನಿಮ್ಮ ಐಡಿಯಾಸ್ ಏನೇನು ಇರ್ತವೋ ಅನ್ನೋವು ಎಟ್ ಎ ಸ್ಪಾಟ್ ಆ ಟೈಮ್ದೇ ಪರ್ಟಿಕ್ಯುಲರ್ ಸೆಕೆಂಡ್ದೇ ನಿಮಗೆ ಅರ್ಧವಾಗ್ತದೆ ಅನ್ಬೋದು. ಸೊ ನಿಮ್ಮ ಕಮ್ಯುನಿಕೇಷನ್ ಅನ್ನೋದು ಯಾವ ಥರ ಅದೇ ಅಂದಪ್ಪಲೆ, ರೈಟ್, ಅವಲ್ಲಿ ನಿಮಗೆ ಅರ್ಧವಾಗ್ತದೆ. ನಿಮ್ಮ ಐಡಿಯಾಸ್ ಅನ್ನೋದು ಒಳ್ಳೆ ಥರ ಎಕ್ಸ್ಪ್ರೆಸ್ ಆಗಿ ಬಿಡ್ತಾರೆ. ಇನ್ನೊಂದು ನಿಮ್ಮ ಪಿಯರ್ಸ್ ತಾಲಿ ಅಂದರೆ ಏನು, ನಿಮ್ಮ ಫ್ರೆಂಡ್ಸ್ ತಾಲಿ, ನಿಮ್ಮ ಟೀಚರ್ಸ್ ತಾಲಿ, ಸೊ ಆಡಿಯನ್ಸ್ ಯಾರಿದ್ದರೆ ಕೂಡ ಅವ್ರ ಮುಂದೆ ಕಾನ್ಫಿಡೆಂಟೇ ಮಾತಾಡ್ಲಪ್ಪಲೆ ಯಾವಲ್ಲಿ ಬರ್ತದೆ, ಈ ಕಮ್ಯುನಿಕೇಷನ್ ಲೈಫ್ ಸ್ಕಿಲ್ ಅನ್ನೋದು ನಿಮಗೆ ಒಳ್ಳೆ ಥರ ಇದ್ದರೆ. ಸೊ ನೀವು ಏನು ಮಾಡಬೇಕು, ಸ್ಪೀಚಸ್ದೇ ಪಾರ್ಟಿಸಿಪೇಟ್ ಮಾಡಬೇಕು, ರೈಟ್. ವಿ ಹ್ಯಾವ್ ಅ ನೆಕ್ಸ್ಟ್ ಒನ್ ಆಸ್ ಅ ಟೈಮ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟು ಎಷ್ಟು ತುಂಬ ಇಂಪಾರ್ಟೆಂಟ್ ಅನ್ನಂದರೆ ಈವನಿಂದ ಎಕ್ಸಾಮ್ಸ್ದೇ ಕೂಡ ನಮಗೆ ಈ ಮ್ಯಾನೇಜ್ಮೆಂಟ್ ಅನ್ನೋದು ಇರಬೇಕು. ಸೊ ಇಲ್ಲಿ ನಮಗೆ ಏನು ತೆಲ್ತದೆ, ಏನು ಕೇಳ್ತದೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನಂದರೆ ಒಂದು ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ಸ್ಪೋರ್ಟ್ಸ್ದೇ కానీ ಆ್ಯಕ್ಟಿವಿಟೀಸ್ ಅಂದರೆ ನಮಗೆ ಗುರ್ತು ಬರೋದೇ ಅನ್ನೋದು ಸ್ಪೋರ್ಟ್ಸ್ ಅಲ್ಲ, ರೈಟ್. ಸೊ ಇಲ್ಲಿ ಸ್ಪೋರ್ಟ್ಸ್ದೇ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತೆಲ್ತದೆ. ಇನ್ನೊಂದು ಬಂದು ಏನು, ಬ್ಯಾಲೆನ್ಸ್ ಸ್ಟಡೀಸ್ ಆ್ಯಂಡ್ ಹಾಬೀಸ್. ಸೊ ಸ್ವಲ್ಪ ಜನ ಸ್ಟಡೀಸ್ ಅಲ್ಲದಿಂಗೆ ಸ್ವಲ್ಪ ಪ್ಯಾಷನ್ ಅನ್ನೋದು ಇರ್ತದೆ. ಏನು ಆರ್ಟ್ ವರ್ಕ್ ಅನ್ನೋ, ಇಲ್ಲದಿಕ್ಕರೆ ಸಿಂಗಿಂಗ್ ಅನ್ನೋ, ಡ್ಯಾನ್ಸಿಂಗ್ ಅನ್ನೋ, ಇವೆಲ್ಲ ಹಾಬೀಸ್ ಅನ್ನೋ ಇರ್ತವೆ. ಸೊ ಸ್ಕೂಲ್ ಲೈಫ್ನ, ಟ್ಯೂಷನ್ ಲೈಫ್ನ ಮ್ಯಾನೇಜ್ ಮಾಡ್ಕೊಂಬಿಟ್ಟು ಈ ಹಾಬೀಸ್ನ ಕೂಡ ಮ್ಯಾನೇಜ್ ಮಾಡಬೇಕಂದ್ರೆ ಹೆಂಗೆ ನಮಗೆ ತೆಲ್ಬೇಕು, ನಮಗೆ ಟೈಮ್ ಅನ್ನೋದು ಕರೆಕ್ಟೇ ಮ್ಯಾನೇಜ್ ಮಾಡೋದು ಬಂದರೆ ಅವಲ್ಲಿ ನಮಗೆ ಈ ಟೀಮ್ ವರ್ಕ್ ಅನ್ನೋದು ಒಳ್ಳೆ ಥರ ಅರ್ಧವಾಗ್ತದೆ. ಹೌದಾ ಅಲ್ಲನಾ. ಡು ಯು ಅಗ್ರಿ ವಿತ್ ಮೀ ಆರ್ ನಾಟ್? ಹೌದಾ, ರೈಟ್. ಸೊ ಇನ್ನೊಂದೇನು ಅಂದರೆ ಈ ಟೈಮ್ ಮ್ಯಾನೇಜ್ಮೆಂಟ್ದೇ ಕೂಡ ನಮಗೆ ಡಿಸಿಪ್ಲೈನ್ ಅನ್ನೋದು ತೆಲ್ತದೆ, ಅರ್ಧವಾಗ್ತದೆ. ಹೌದಾ ಅಲ್ಲನಾ. ಎಸ್. ಸೊ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ದೇ ಕೂಡ ನಿಮ್ಮ ಡಿಸಿಪ್ಲೈನ್ ಅನ್ನೋದು, ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡ್ತಿರ ಇಲ್ಲವ ಅನ್ನೋದು ನಮಗೆ ಒಳ್ಳೆ ಥರ ಅರ್ಧವಾಗಿಬಿಡ್ತದೆ. ಈವನ್ ಇಫ್ ಯು ಫಾಲೋ ದ ಟೈಮ್ ಮ್ಯಾನೇಜ್ಮೆಂಟ್ ಇನ್ ಯುವರ್ ಡೈಲಿ ಬೇಸಿಸ್. ಓಕೆನಾ. ನೆಕ್ಸ್ಟ್ ಬಂದು ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇವಲ್ಲಿ ಒಂದು ಪ್ರಾಬ್ಲಮ್ ಅನ್ನೋದು ಬಂದದಬ್ಬ, ನಿಮ್ಮ ಸ್ಕೂಲ್ದೇ ಇಲ್ಲ ನಿಮ್ಮ ಟ್ಯೂಷನ್ದೇ, ನಿಮ್ಮ ಮನೆಯೇ ಅದು ಅಂದ್ಕೊಂಡು ಪ್ರಾಬ್ಲಮ್ಸ್ ಅನ್ನೋದು. ಸೊ ಇಲ್ಲಿ ಕಾಂಪಿಟಿಷನ್ಸ್ ಡೆವಲಪ್ ಪ್ರಾಬ್ಲಮ್ ಸಾಲ್ವಿಂಗ್. ಏನಂದರೆ ಕಾಂಪಿಟಿಷನ್ಸ್ ಅಂದರೆ ದ್ಯಾಟ್ ಈಸ್ ಈಕ್ವಲ್ ಟು ಚಾಲೆಂಜ್. ಅಂದರೆ ಎಷ್ಟು ದೊಡ್ಡ ಚಾಲೆಂಜಸ್ ಬಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಕೈಂಡ್ ನೇಚರ್ ಅನ್ನೋದು ಅಲ್ಲಿ ನಮಗೆ ಅರ್ಧವಾಗ್ತದೆ ಅನ್ನೋದು. ಅಂದರೆ ನೀವು ಏನು ಮಾಡಬೇಕು, ಎಲ್ಲ ದೊಡ್ಡ ಅಂದರೆ ಹೆಚ್ಚೆಚ್ಚು ಚಾಲೆಂಜಸ್ ಅನ್ನೋದು ನೀವು ಆಕ್ಸೆಪ್ಟ್ ಮಾಡಬೇಕು ನಿಮ್ಮ ಲೈಫ್ದೇ. ಹೌದಾ, ರೈಟ್. ಇನ್ನೊಂದು ಥಿಂಕ್ ಕ್ರಿಯೇಟಿವ್ಲಿ. ಸೊ ಇದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಏನು ಕನೆಕ್ಷನ್ ಅಂದರೆ ಅದೇ ನಾನು. ಸೊ ಯಾವಲ್ಲಾದ್ರೆ ನೀವು ಪ್ರಾಬ್ಲಮ್ನ ಅರ್ಧ ಮಾಡ್ಕೊಂಡು ಸೊಲ್ಯೂಷನ್ನ ಸ್ವಲ್ಪ ಡಿಫ್ರೆಂಟ್
ವೇದೇ ಅಪ್ರೋಚ್ ಆಯ್ತು ಅನ್ಕೊಂಡು, ಕ್ರಿಯೇಟಿವ್ ವೇದೇ ಅಪ್ರೋಚ್ ಆಯ್ತು ಅನ್ಕೊಂಡು ಏನಾಗ್ತದೆ, ರೈಟ್, ಯು ವಿಲ್ ಗೆಟ್ ರೀಡ್ ಆಫ್ ದಟ್ ಸೊಲ್ಯೂಷನ್. ಹೌದಾ, ದಟ್ ಪ್ರಾಬ್ಲಮ್. ಇನ್ನೊಂದು ಬಂದು ಚಾಲೆಂಜಸ್ ಅನ್ನೋದು ಹೆಂಗೆ ಫೇಸ್ ಮಾಡಬೇಕು, ಒಂದು ಕಾನ್ಫಿಡೆಂಟೇ. ಹೆಂಗೆ ಅಂದರೆ ವಾಟ್ ಎವರ್ ಮೇ ಬಿ ಅ ಸಿಚುವೇಶನ್, ನೀವು ಕಾನ್ಫಿಡೆನ್ಸ್ ಆಗಿದ್ದಿ, ಆ್ಯಕ್ಟಿವ್ನೆಸ್ ಇದ್ದಿ, ನೀವು ಅದು ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ರೆ ಅಂದ್ಕೊಂಡು ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಸಕ್ಸಸ್. ಇನ್ನೊಂದು, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಅವರು ಮೊದಲ ಅಂದರೆ ನಿಮಗೆ ಅವ್ರ ಮೊದಲ ಆ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗಿರಬೇಕು. ಹೌದಾ, ಸೊ ಹೆಂಗೆ ಆಗ್ತದೆ ಅಂದರೆ ನೀವು ಮಾತಾಡ್ಕೊತಾ ಇದ್ರೆ ಎಲ್ಲದಕ್ಕೆ ಆ್ಯಕ್ಟಿವಿಟೀಸ್ದೆ, ಸ್ಕೂಲ್ ಆ್ಯಕ್ಟಿವಿಟೀಸ್ದೆ ನೀವು ಒಳ್ಳೆ ಥರ ಪ್ರಾಕ್ಟೀಸ್ ಮಾಡಿದ್ರೆ ಈ ಎಂಪತಿ ಅನ್ನೋದು, ಎಮೋಷನ್ಸ್ ಅನ್ನೋದು ಇನ್ನು ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಅನ್ನೋದು ಹೆಚ್ಚು ಬೆಳ್ತದೆ ಅನ್ಮತ್ತು. ಹೌದಾ ಅಲ್ಲನ? ಇನ್ನೊಂದು, ಅವ್ರ ಜೊತೆ ನೀವು ಹೆಂಗೆ ಮಾತಾಡಬೇಕು, ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಡೆಸಿಷನ್ಸ್ನ ಹೆಂಗೆ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು, ಹಂಗೆ ನಮ್ಮ ಫ್ರೆಂಡ್ಶಿಪ್ದೇ ಅದು ಒಳ್ಳೆ ಥರ ಅರ್ಧವಾಗಿಬಿಡ್ತದೆ, ರೈಟ್. ಸೊ ನಾನಿವೆಲ್ಲ ಏನು ಕೇಳ್ತಿದ್ದೆ ಅಂದರೆ, ಟೆಕ್ಸ್ಟ್ ಬುಕ್ಸ್ ಅನ್ನೋವು ಸಬ್ಜೆಕ್ಟ್ಸ್ನ ನಾವು ಕನುಕೊಳೋದು. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಅನ್ನೋವು ಏನು ನಮಗೆ ಟೀಚ್ ಮಾಡ್ತವೆ, ಎಂಟೈರ್ ಲೈಫ್ನ ಟೀಚ್ ಮಾಡ್ತವೆ. ಹೌದಾ ಅಲ್ಲನಾ? ರೈಟ್, ಡೂ ಯು ಬಿಲೀವ್ ವಿತ್ ಮೀ ಆರ್ ನಾಟ್? ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಸು ಇಂಪಾರ್ಟೆಂಟೇ, ಸ್ಕೂಲ್ ಲೈಫ್ ಆ್ಯಕ್ಟಿವಿಟೀಸ್ ಕೂಡ, ಎರಡು ಬೋತ್ ಆರ್ ಓವರ್ ಆಲ್ ಇಂಪಾರ್ಟೆಂಟ್ ಅನ್ಮತ. ಸೊ ಅವು ನಮ್ಮ ಲೈಫ್ ಸ್ಕಿಲ್ಸ್ ಅಂದರೆ ಓವರ್ ಆಲ್ ಡೆವಲಪ್ಮೆಂಟೇ ಅದು ಸಿಕ್ಕಬಿಟ್ಟು ಯೂಸ್ ಮಾಡ್ತವೆ ಅನ್ಮತ, ಯೂಸ್ಫುಲ್ ಆಗಿರ್ತವೆ. ಸೊ ಇಲ್ಲಿ ನಮಗೆ ಎಜುಕೇಷನ್ ಅನ್ನೋದು, ನಾವು ಓದಕ್ಕೂ ಎಜುಕೇಷನ್ ಅನ್ನೋದು ಅದು ಮಾರ್ಕ್ಸ್ ಜೊತೆ ಇಲ್ಲಕ್ರೆ ಯಾರಿಗೋಸ್ಕರ ಇಂಪ್ರೆಸ್ ಮಾಡಬೇಕನ್ನೋ ನಾವು ಓದ್ಕೊಂತಿಲ್ಲ, ನಮ್ಮ ಅಮ್ಮನ ಅಪ್ಪನಕ್ಕೋಸ್ಕರ ಅಸಲು ಓದ್ಕೊಂತಿಲ್ಲ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನೀವು ಒಂದು ಹೈಯೆಸ್ಟ್ ಪೊಸಿಷನ್ದೇ ನೀವು ನೋಡಬೇಕು ಅನ್ಕೊಂತಿದ್ರೆ, ಸೊ ಏನು ಮಾಡಬೇಕು, ನೀವು ಒಂದು ಬೆಟರ್ ಪರ್ಸನ್, ಸೊಸೈಟಿದೆ ಒಂದು ಬೆಟರ್ ಪರ್ಸನ್ ಥರ ನೀವು ಹಂಗೆ ಆಗಿರಬೇಕು. ಹೌದಲ್ಲನ? ಅಂದರೆ ಏನು, ಎಲ್ಲದನ್ನ ಬ್ಯಾಲೆನ್ಸ್ ಮಾಡಬೇಕು, ಒಂದು ಹೆಚ್ಚು ಒಂದು ಕಮ್ಮಿ ಹಂಗೆ ಮಾಡ್ದಂಗೆ ನೀವೇನು ಮಾಡ್ಬೇಕಂದ್ರೆ ಒಳ್ಳೆ ಥರ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಬೆಟರ್ ಕೂಡ ಅಲ್ಲ, ಬೆಸ್ಟ್ ಪರ್ಸನ್ ಆಗಿರ್ಬೇಕಿಲ್ಲಿ. ಸೊ ಇಲ್ಲಿ ಹೌದಾ, ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಬೆಸ್ಟ್ ಪರ್ಸನ್, ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂದಪ್ಪಲ್ಲ ಒಂದು ಅವಾರ್ಡ್ ಅನ್ನೋದು ತಗೊಬೇಕು. ಹೌದಾ? ಸೊ ಹಂಗೆ ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು, ನೀವು ವೇದಾಂತು ಚಾನಲ್ನ ಲೈಕ್ ಮಾಡಿ, ಹಿಟ್ ಮಾಡಿ, ಏನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೋರ್ ಆಫ್ ಸಚ್ ಕೈಂಡ್ ಆಫ್ ವಿಡಿಯೋಸ್. ಹೌದಾ? ಸೊ ಇವು ನಾನು ಕೇಳಪ್ಪಲ್ಲ ನೀವು ಫಾಲೋ ಆ ಥರ ಅಂದಪ್ಪಲ್ಲ ನಾನು ಅನ್ಕೊತಿದ್ದೀನಿ. ಆ್ಯಂಡ್ for more of such SSLC English lessons, motivational, strategic videos, and also exam tips, memory hacks, and full mark strategies, ಇವೆಲ್ಲ ನಿಮಗೆ ಬೇಕು ಅನ್ನಂದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ದ ನಮ್ಮ ವೇದಾಂತ SSLC 10th channel, right? And see you all in the next video. Thank you.